ಶುಭೋದಯ ಗುರುಜಿ. ಎಲ್ಲ ಆತ್ಮ ಬಂಧುಗಳಿಗೂ ಶುಭೋದಯ. ಇವತ್ತಿನ ನನ್ನ ಕಿರು ಸಂದೇಶದಲ್ಲಿ ನಮ್ಮ ಸುತ್ತಮುತ್ತಲೂ ಇದ್ದಂತಹ ಮಹಾವ್ಯಕ್ತಿ ಹಾಗೂ ಯೋಗಿ ನಾರಾಯಣ ಯತೀಂದ್ರಿಯರು ಅಂತೂ ಪ್ರಸಿದ್ಧವಾದಂತಹ ನಾರಾಯಣಪ್ಪನವರ ಒಂದು ಜೀವನ ಕ್ರಮವನ್ನ, ಅವರಿದ್ದಂಥ ಕಾಲದಲ್ಲಿ ನಡೆದಂತ ಒಂದು ಸಂದೇಶವನ್ನ ಮತ್ತು ಅವರ ಜೀವನ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಲು ಇವತ್ತು ನಾನು ತಮ್ಮಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಮಿತ್ರರೇ, ಈ ನಾರಾಯಣ ಯತೀಂದ್ರಿಯರು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಕ್ಷೇತ್ರದಲ್ಲಿ ನೆಲೆಸಿದಂತ ಮಹಾ ಅದ್ಭುತವಾದಂತ ಕವಿ. ಇವರನ್ನ ನಾದಬ್ರಹ್ಮ ಅಂತಲೂ ಕರೀತಾರೆ. ಈ ಯತೀಂದ್ರಿಯರು ನಮಗೆ ಮುಂದೆ ಆಗುವಂತಹ ಕಾಲಜ್ಞಾನವನ್ನು ಕೂಡ ನೀಡಿದಂತ ಮಹಾನ್ ವ್ಯಕ್ತಿ. ಇಂತಹ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿವರಿಸ್ತಾ ಇದ್ದೀನಿ. ಇವರು ಪ್ರಾರಂಭದಲ್ಲಿ 1730ರಲ್ಲಿ ಜನಿಸಿದಂತ ವ್ಯಕ್ತಿ. ಇವರ ತಂದೆ ತಾಯಿಗಳು ಕೊಂಡಪ್ಪ ಮತ್ತು ಮುದ್ದಮ್ಮ ಅಂತ ಬಹಳ ದೈವ ಭಕ್ತರು. ಇವರು ಅಲ್ಲಿ ಪ್ರಸಿದ್ಧವಾಗಿರುವಂತ ಅಮರನಾರಾಯಣ ಸ್ವಾಮಿಯ ಸನ್ನಿಧಿಯಲ್ಲಿ ಮಹಾದೈವ ಭಕ್ತರಾಗಿದ್ದರು. ಇವರಿಗೆ ಅಲ್ಲಿ ಜೀವಿಸುವಾಗ ಪ್ರಾರಂಭದಲ್ಲಿ ಇವರಿಗೆ ಮಕ್ಕಳಾಗಿರಲಿಲ್ಲ. ಅವರು ಅತಿ ದೈವ ಭಕ್ತರಾಗಿ ಆ ಸ್ವಾಮಿಯನ್ನ ಬೇಡಿಕೊಂಡಾಗ ಅವರಿಗೆ ಒಂದು ಗಂಡು ಮಗುವಿನ ಜನನವಾಗುತ್ತದೆ. ಆ ಗಂಡು ಮಗುವಿನ ಹೆಸರೇ ನಾರಾಯಣಪ್ಪ ಅಂತ ಹೆಸರಿಡ್ತಾರೆ. ಆದರೆ ಅವರು ಹೆಚ್ಚಾಗಿ ಆ ಮಗುವಿಗೆ ಪ್ರೀತಿ ತೋರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. 2 ವರ್ಷಗಳಲ್ಲಿ ಅವರು ನಾರಾಯಣಪ್ಪನವರು ತಮ್ಮ ತಂದೆ ತಾಯಿಗಳನ್ನ ಕಳೆದುಕೊಳ್ಳುತ್ತಾರೆ. ನಂತರ ಆ ಮಗು ಆ ದೇವಸ್ಥಾನದ ಅರ್ಚಕರಾಗಿರುವಂತಹವರ ಸನ್ನಿಧಿಯಲ್ಲಿ ಆ ಮಗು ಬೆಳೆಯುತ್ತದೆ. ಬೆಳೀತಾ ಆ ದೇವಸ್ಥಾನದಲ್ಲಿ ನಡೆಯುವಂತ ಪುರಾತನ ಪುಣ್ಯ ಕಾರ್ಯಗಳು ಮತ್ತು ವಚನಾಮೃತ ಹಾಗೂ ಅಲ್ಲಿ ನೀಡುವಂತ ಪಾಠ ಪ್ರವಚನಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಾ ಆ ಮಗು ಬೆಳೆಯುತ್ತಾ ಇರುತ್ತದೆ. ಮಹಾಭಾರತ ರಾಮಾಯಣ ಕಥೆಗಳ ಪ್ರವಚನೆ ಪಠನೆ ಮಾಡುತ್ತಾ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚು ತಿಳುವಳಿಕೆ ನೀಡುವಂತ ಪ್ರದೇಶದಲ್ಲಿ ಬೆಳೆಯುವುದರಿಂದ ಆ ಮಗುವಿಗೆ ಹೆಚ್ಚು ಆಧ್ಯಾತ್ಮಿಕದ ಬಗ್ಗೆ ಒಲವಿರ್ತದೆ. ಈ ರೀತಿ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ವಯಸ್ಕನಾದಾಗ ಅಲ್ಲಿರುವಂತವರು ಎಲ್ಲರೂ ಸೇರಿ ಅವರ ಸಂಬಂಧಿಕರೇ ಆದಂತಹ ಅವರ ಸೋದರತ್ತೆಯ ಮಗಳನ್ನ ಇವರು ಮದುವೆ ಮಾಡ್ಕೊಂತಾರೆ. ಆ ಸೋದರತ್ತೆಯ ಹೆಸರು ಧರ್ಮಕ್ಕ ಅಂತ. ಇವರು ಚಿಕ್ಕಂದಿನಲ್ಲೇ ಇವರನ್ನ ಒಂದು ಸಾರಿ ಆಸ್ತಿವಾದಕ್ಕಾಗಿ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ದೈವ ಒಂದು ಅನುಗ್ರಹದಿಂದ ಇವರು ಉಳ್ಕೊಂಡ್ರು. ಆ ಸಮಯದಲ್ಲಿ ಅವರ ತಂದೆ ತಾಯಿ ಅವರಿಂದ ದೂರ. ಅವರ ಮಗಳನ್ನ ಮತ್ತೆ ಅವರು ಮದುವೆ ಮಾಡಿಕೊಂಡಂತಹ ಅವರ ಗೃಹಿಣಿಯ ಹೆಸರು ಮುನಿಯಮ್ಮ ಅಂತ. ಇವರು ಒಂದು ಸ್ವಲ್ಪ ದಿನ ಕಾಲಾವಕಾಶದಲ್ಲಿ ಅವರ ಸಂಸಾರ ಸರಾಗವಾಗಿ ನಡೀತಾ ಇತ್ತು. ಆದ್ರೆ ಇವರು ಜೀವನ ನಡೆಯೋದು ಬಳೆ ಮಾರಾಟದಿಂದ. ಅವರ ಕುಲವೃತ್ತಿ ಬಳೆ ಮಾರಾಟ ಆಗ್ತಾ ಇತ್ತು. ಅವರು ದಿನ ಬಳೆ ತಗೊಂಡು ಹೋಗೋರು, ಮಾರಾಟ ಮಾಡ್ಕೊಂಡು ಬಂದು ಅದರಿಂದ ಬಂದಂತಹ ಹಣದಿಂದ ಅವರು ಸಂಸಾರನ ಹೇಗಿಸ್ತಾ ಇದ್ರು. ಈ ರೀತಿ ಇದ್ದಾಗ ಅವರಿಗೆ 3 ಜನ ಮಕ್ಕಳಾಗ್ತಾರೆ. ಆ 3 ಜನ ಮಕ್ಕಳಾಗ್ದಾಗ ಇವರು ಸಂಸಾರ ನೀಗಿಸ್ಬೇಕಾದ್ರೆ ಇವರು ಬಳೆ ಮಾರಾಟ ಮಾಡಲಿಕ್ಕೆ ಹೋಗ್ಬೇಕು. ಹೋದಾಗ ಇವರು ಸಂಪೂರ್ಣ ಊರುಗಳಲ್ಲಿ ಸುತ್ತಾಡಿ ಬರ್ಬೇಕಾದ್ರೆ ಯಾರಾದ್ರೂ ಬಳೆ ತೊಡಸ್ದಾಗ ಅವ್ರು ಕಾಸು ಕೊಟ್ರೆ ತಗೊಂತಾರೆ, ಕಾಸಿಲ್ಲ ಅಂದ್ರೆ ಕೃಷ್ಣಾರ್ಪಣಮಸ್ತು ಅಂತ ಬರ್ತಾ ಇರ್ತಾರೆ. ಯಾವುದೇ ರೀತಿಯಾದ ಇವರಿಗೆ ವ್ಯಾವಹಾರಿಕವಾಗಿ ಹಣ ಸಂಪಾದನೆ ಮಾಡ್ಬೇಕು ಅನ್ನೋದಾಗ್ಲಿ, ಹೆಚ್ಚಿನ ಸಂಪಾದನೆ ಮಾಡ್ಬೇಕು ಅನ್ನೋದಾಗ್ಲಿ, ಮೋಸದ ಸಂಪಾದನೆ ಮಾಡ್ಬೇಕಂತ ಆಗೋದಾಗ್ಲಿ ಇಲ್ಲ ಇವರ ಮನಸ್ಸಿನಲ್ಲಿ ಇಲ್ಲ. ಕೇವಲ ಕೊಟ್ಟರೆ ಹಣವನ್ನು ಪಡೆಯುತ್ತಿದ್ದರು, ಇಲ್ಲದಿದ್ದರೆ ಅವರು ಕೃಷ್ಣಾರ್ಪಣಮಸ್ತು ಅಂತ ಬರ್ತಾ ಇದ್ರು. ಇದರಿಂದ ಆ ಸುತ್ತು ಊರುಗಳಲ್ಲಿ ಬಹಳ ಪ್ರಸಿದ್ಧರಾಗಿದ್ರು ನಾರಾಯಣಪ್ಪನವರು. ಯಾರಾದ್ರೂ ಬಂದ ತಕ್ಷಣ ಇವರು ಜಗಲಿಗೆ ಬರೋರು, ಎಲ್ಲಾರು ಬಳೆ ಹಾಕ್ಸ್ಕೊಳೋರು, ಕೈಯಲ್ಲಿದ್ರೆ ಕಾಸು ಕೊಡೋರು, ಇಲ್ಲ ಅಂದ್ರೆ ಇನ್ನೊಂದ್ಸರಿ ಕೊಡ್ತೀನಿ ಅಂತ ಎದ್ದು ಹೋಗ್ತಾ ಇದ್ರು. ಸರಿಯಾಗಿ ಸಂಪಾದನೆ ಆಗ್ತಾ ಇರ್ಲಿಲ್ಲ. ಈ ಒಂದು ವಿಷಯದಲ್ಲಿ ಅವರ ಮನೆಯಲ್ಲಿ ಯಾವಾಗ್ಲೂ ಸಂಸಾರದ ಗಲಾಟೆ ನಡೀತಾ ಇತ್ತು. ಯಾಕಂದ್ರೆ ಇವರು ಸಂಸಾರಕ್ಕೆ ಬೇಕಾದಷ್ಟು ಹಣನ ಸಂಪಾದನೆ ಮಾಡ್ಕೊಂಡು ಬರ್ತಾ ಇರ್ಲಿಲ್ಲ. ಇರೋ ಬಂಡವಾಳನ ಇನ್ನ ಕೊನೆಗೆ ಲಾಸ್ ಮಾಡ್ತಾ ಬರ್ತಾ ಇದ್ರು. ಇದರಿಂದ ಪ್ರತಿದಿನ ಮನೆಯಲ್ಲಿ ರಂಪಾರಮಣೆ ಆಗ್ತಾ ಇತ್ತು. ಅಮ್ಮನ ಹತ್ರ ಇವರು ಗಲಾಟೆ ಮಾಡ್ತಾ ಇದ್ರು. ಈ ರೀತಿ ಆಗ್ತಾ ಇದ್ದಾಗ ಅವರಿಗೆ ತುಂಬಾ ಬೇಸರ ಆಗ್ತಾ ಇತ್ತು. ಹೋಗಿ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಯಾವಾಗ್ಲೂ ದೇವರ ಬಗ್ಗೆ ಜ್ಞಾನ ಮಾಡ್ತಾ ಇರೋದು.
ದೇವ್ರ ಬಗ್ಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ನಿಮ್ಗೆ ಹುಡ್ಕೊಂಡ್ ಬರ್ತದ ಹಣ ಅಂತ ಬೈತಾ ಇದ್ರು. ಈ ಸಾಯಂಕಾಲ ದಿನ ಬೈಸ್ಕೊಳೋದು ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಕೂತ್ಕೊಳೋದು, ಇಂಥ ಗಂಡನ ಪಡೆದ್ನಲ್ಲಪ್ಪ ಅಂದ್ಬಿಟ್ಟು ಯಾವಾಗಲೂ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ಒಂದ್ ದಿವಸ ಇದೇ ರೀತಿ ಜಗಳ ಆದಾಗ, ಇವಾಗ ಹೋಗಿ ನೀವು ಸಂಪಾದನೆ ಮಾಡ್ಕೊಂಡೇ ಬರ್ಬೇಕು, ಇಲ್ಲಾಂದ್ರೆ ಮನೆಗೆ ಬರಬೇಡಿ ಅಂತ ಬೈದು ಕಳಿಸ್ತಾರೆ. ಆವತ್ತಿನ ದಿನ ಅವರು ಹೋಗ್ತಾ, ಇನ್ನು ಹತ್ತಿರದಲ್ಲಿ ಎಲ್ಲ ನಾವು ವ್ಯಾಪಾರ ಮಾಡಿದ್ರೆ ಆಗಲ್ಲ, ದೂರ ಎಲ್ಲ ನಾವು ಹೋಗೋಣ, ಹೋಗ್ಬಿಟ್ಟು ಒಳ್ಳೆ ವ್ಯಾಪಾರ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇರೋವಾಗ ಅವರು ಚಿತ್ತೂರು ಕಡೆ ಹೋಗ್ತಾ ಪ್ರಯಾಣ ಬೆಳೆಸ್ತಾರೆ. ಬೆಳೆಸ್ಬಿಟ್ಟು ಅಲ್ಲಿಂದ ವ್ಯಾಪಾರ ಮುಗಿಸ್ಕೊಂಡು ಬರೋವಾಗ ಜೋರು ಮಳೆ ಬರ್ತದೆ. ಆ ಜೋರು ಮಳೆ ಬಂದಾಗ ಎಲ್ಲಪ್ಪ ಹೋಗೋದು, ನನಗೆ ದಾರಿನೇ ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಮುಗ್ಲಿ ಕಣಿವೆ ಅಂತ ಒಂದು ಜಾಗದಲ್ಲಿ ಬಂದು ಅಲ್ಲಿ ಆ ಮಳೆ ಗಾಳಿಗೆ ಎಲ್ಲಾನು ಆಶ್ರಯ ಹುಡುಕ್ತಾ ಇರುವಾಗ ಒಂದು ಗವಿ ಕಾಣಿಸುತ್ತೆ, ಒಂದು ಗವಿ ತರ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಅವ್ರು ಹೋಗಿ ನೋಡ್ತಾರೆ, ಅಲ್ಲಿ ಮಳೆ ಗಾಳಿ ಬರ್ತಾ ಇರೋದ್ರಿಂದ ಅಲ್ಲಿ ಆಶ್ರಯ ಪಡೆಯೋದಕ್ಕೆ ಹೋಗ್ತಾರೆ. ಒಳಗಡೆ ಒಬ್ಬ ಮಹರ್ಷಿ ಕೂತ್ಕೊಂಡಿರ್ತಾರೆ. ಇವರ ಗಮನಿಸಿ ಅವ್ರ ಹತ್ರ ಹೋಗಿ ಅವ್ರ ಬಳಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಮುಂದೆ ನಿಂತ್ಕೊಂತಾರೆ. ಅವ್ರು ಇವ್ರನ್ನ ನೋಡಿ, ಮುಂದೆ ಒಳ್ಳೆ ಭವಿಷ್ಯ ಇದೆ ನಿನಗೆ ಅಂತ ಹೇಳ್ಬಿಟ್ಟು ಇವರಿಗೆ ಒಂದು ಅಷ್ಟಾಕ್ಷರಿ ಮಂತ್ರನ ಇವರಿಗೆ ಬೋಧನೆ ಕೊಡ್ತಾರೆ. ಬೋಧನೆ ಕೊಟ್ಬಿಟ್ಟು ಇದನ್ನ ನೀನ್ ಜಪ ಮಾಡು, ನಿನ್ಗೆ ಒಳ್ಳೇದಾಗತ್ತೆ ಅಂತ. ಅವಾಗ ಇವರು, ಗುರುಗಳೇ ಇದು ಯಾವಾಗ ನಮ್ಗೆ ಸಿದ್ಧಿಸುತ್ತೆ ಅಂತ ಕೇಳಿದಾಗ ಅವ್ರೇನ್ ಮಾಡ್ತಾರೆ, ಒಂದು ಬೆಣಚು ಕಲ್ಲನ್ನ ಅವ್ರ ಕೈ ಕೊಡ್ತಾರೆ. ಈ ಚಿಕ್ಕ ಬೆಣಚು ಕಲ್ಲು ನೀನ್ ಬಾಯಲ್ಲಿ ಇಟ್ಕೊಂಡು ಈ ಒಂದು ಮಂತ್ರನ ಜಪ ಮಾಡಿ ಇದು ಮಾಡ್ತಾ ಇರು, ಇದು ಯಾವಾಗ ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆಗುತ್ತೋ ಆಗ ನಿನಗೆ ಜ್ಞಾನೋದಯವಾಗುತ್ತೆ ಅಂತ ಹೇಳ್ತಾರೆ. ಈ ವಿಷಯನ ತಿಳ್ಕೊಂಡು ಅಲ್ಲಿಂದ ಮತ್ತೆ ಅವ್ರು ಬರ್ತಾರೆ. ಮನೆಗೆ ಬಂದ ತಕ್ಷಣ ಯಥಾ ಪ್ರಕಾರ ಮನೆಯಲ್ಲಿ ಅದೇ ರೀತಿಯಾದ ಗಲಾಟೆ ಗದ್ದಲ ದಿನ ಕಳೆದಂತೆ ಜಾಸ್ತಿ ಆಗತ್ತೆ. ಆಮೇಲೆ ಅವರು ಏನಪ್ಪಾ ಮಾಡೋದು, ನಾನು ಇದೇ ರೀತಿಯಲ್ಲಿ ಜೀವನ ನಡೆಸ್ಬೇಕಾ, ಈ ಸಂಸಾರ ಬಂಧದಲ್ಲೇ ಇರ್ಬೇಕಾ, ಇದನ್ನ ಯಾವಾಗ ಕಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದ್ ದಿವಸ ವಿಪರೀತವಾದ ಮನೆಯಲ್ಲಿ ಗಲಾಟೆ ನಡೆದು ಕೊನೆಗೆ ಅವರು ಮನೆಯಮ್ಮ ಇವರನ್ನ ಮನೆಯಿಂದ ಆಚೆ ದಬ್ಬು ಬಿಡ್ತಾರೆ. ನೀನು ಸಂಸಾರಕ್ಕೆ ಲಾಯಕ್ಕಾದ ಗಂಡಸಲ್ಲ, ನೀನು ಮನೆಯಲ್ಲಿದ್ರು ಒಂದೇ, ನೀನು ಆಚೆ ಹೋದ್ರು ಒಂದೇ, ಇದ್ರು ಒಂದೇ, ಸತ್ರು ಒಂದೇ, ಹೊಟ್ಟೋಗು ಅಂದ್ಬಿಟ್ಟು ಇವ್ರನ್ನ ಕತ್ತಿಡಿದು ಮನೆಯಿಂದ ಆಚೆ ನುಗ್ಬಿಡ್ತಾರೆ. ನುಗ್ಬಿಟ್ಟಾಗ ಈತನು ಮನೆಯಿಂದ ಆಚೆ ಬೀಳ್ತಾನೆ. ಸರಿ, ಇನ್ನು ಇಲ್ಲಿರೋದು ಸರಿ ಇಲ್ಲ ಅಂದ್ಬಿಟ್ಟು ಯಾವಾಗಲೂ ನಿತ್ಯ ಹೋಗಿ ಒಂದು ಗುಹೆ ಹತ್ರ ಇವರು ಒಂದು ಬಂಡೆ ಕಲ್ಲದ ಮೇಲೆ ಕೂತ್ಕೊಂಡು ಯಾವಾಗ್ಲೂ ಯೋಚನೆ ಮಾಡ್ತಾರಂತ ಪ್ರದೇಶಕ್ಕೆ ಅಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ. ಅದು ಶ್ರೀ ಯೋಗಿ ನರಸಿಂಹಸ್ವಾಮಿಯ ಒಂದು ಗುಹೆ ಒಳಗಡೆ ಆ ಒಂದು ವಿಗ್ರಹ ಇರುವಂತ ಪ್ರದೇಶ. ಆ ಒಂದು ಪ್ರದೇಶದಲ್ಲಿ ಮುಂದಗಡೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಇವರ ಮನಸ್ಸಿಗೆ ಬರ್ತದೆ ಆ ಗುರುಗಳು ಕೊಟ್ಟಂತಹ ಮಂತ್ರೋಪದೇಶ, ಆ ಬೆಣಚುಕಲ್ಲು ಅದನ್ನ ತಗೊಂಡು ಇನ್ನ ಹೆಂಗೂ ಸಂಸಾರ ಕಳೀತು, ಇನ್ ಯಾವುದು ಬಂದ ಇಲ್ಲ ನನಗೆ, ನಾನು ಇದೇ ಮಾರ್ಗನ ಹೋಗ್ಬೇಕು ಅಂತ ಮನಸ್ಸು ಮಾಡಿ ಅವ್ರೇನ್ ಮಾಡ್ತಾರೆ, ಆ ಗುಹೆ ಒಳಗಡೆ ಹೋಗಿ ಆ ಯೋಗಿ ನರಸಿಂಹ ಮೂರ್ತಿಯ ಮುಂದೆ ವಿಗ್ರಹದ ಮುಂದೆ ಕೂತ್ಕೊಂಡು ಇವರು ಆ ಬೆಣಚುಕಲ್ಲನ್ನ ಬಾಯಲ್ಲಿ ಇಟ್ಕೊಂಡು ಆ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾರೆ. ಈ ಜಪಾನ ಮಾಡಿದ್ದವರು 1780ರಲ್ಲಿ 3 ವರ್ಷದ ಕಾಲ, ಅಂದ್ರೆ 1777ರಿಂದ 1780ರವರೆಗೂ 3 ವರ್ಷಗಳ ಕಾಲ ಏಕಾಗ್ರತೆಯಿಂದ ಅಲ್ಲೇ ಕೂತು ಜಪ ಮಾಡ್ತಾರೆ. ಆ ಘೋರವಾದ ತಪಸ್ಸನ್ನು ಆಚರಣೆ ಮಾಡಿದಾಗ ಅವರಿಗೆ 80ರಲ್ಲಿ ಆ ಬೆಣಚುಕಲ್ಲು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆಗಿದ್ದು ಗೊತ್ತಾಗುತ್ತೆ. ಆಗ ಇದು ಪರವಾಗಿ ಇದು ಸಕ್ಕರೆ ಆಗಿದೆ ಅಂತ ಮನಸ್ಸಲ್ಲಿ ಬಂದ ತಕ್ಷಣ ಅವರು ಆ ಗುಹೆಯಿಂದ ಆಚೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲೇ ಓಡಾಡ್ತಾ ಇರುವಂತ ಈ ದನ ಕಾಯುವ ಮಕ್ಕಳನ್ನ ಕರೆದು ಆ ಕೆಲವು ಕಲ್ಲುಗಳನ್ನ ತೆಗೆದು ಅವ್ರ ಕೈ ಕೊಡ್ತಾರೆ, ತಗೊಳಪ್ಪ ತಿನ್ನು ಅಂತ. ಅವ್ರು ತಗೊಂಡು ಅದನ್ನ ತಿಂತಾ ಇರ್ತಾರೆ. ಅವ್ರಿಗೆ ಅದು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆಗಿರ್ತದೆ. ಈ ರೀತಿಯಾದಂತ ಒಂದು ಅದ್ಭುತವಾದಂತಹ ಶಕ್ತಿ ಬಂದಿದೆ ಅಂತ ಅವ್ರ ಮನಸ್ಸಿಗೆ ಬಂದಾಗ ಆ ನಂತರ ಅವರು ಅದೇ ಗುಹೆಯಲ್ಲಿ ಇರ್ತಾರೆ. ಇದನ್ನ ಆ ಊರಿನ ಹುಡುಗರು ಊರೆಲ್ಲ ಪ್ರಚಾರ ಮಾಡ್ತಾರೆ. ಪ್ರಚಾರ ಮಾಡಿದಾಗ ಹಾಗಾದ್ರೆ ಇವರು ಅಲ್ಲಿರುವಂತ ಊರಲ್ಲಿರುವಂತ ನೋಡೋಣ ಅಂದ್ಬಿಟ್ಟು ಆ ನಾರಾಯಣಪ್ಪನ ತಪಸ್ಸಿನ ಮಾಡುವಂತ ಗುಹೆ ಹತ್ರ ಬರ್ತಾರೆ. ಇವರು ಒಳಗಡೆ ಇದ್ರೆ ಆಚೆ ಕಡೆ ಘಟಸರ್ಪ ಮತ್ತು ಸಿಂಹ ಇವರ ಹುಲಿ ಇವರ ಪಕ್ಕದಲ್ಲಿ ಇರುವಂತೆ ಭಾಸವಾಗುತ್ತದೆ. ಓ, ಅತಿ ಯೋಗಿ ಆಗಿದ್ದಾರೆ ಇವರು, ಇವ್ರ ಹತ್ರ ಏನೇನಿದೆ ಅಂತ ನೋಡೋಣ ಅಂದ್ಬಿಟ್ಟು ಕೆಲವರೆಲ್ಲ ಬಂದಾಗ ಅವರು ಕೊಟ್ಟಂತ ಕೆಲವರೆಲ್ಲ ಇವ್ರ ಹತ್ರ ಸಾಲ ಇಸ್ಕೊಂಡಿರ್ತಾರೆ. ಅವರೆಲ್ಲ ಬಂದು ಹಂಗಾದ್ರೆ ನಮ್ಮ ಸಾಲ ವಸೂಲಾಗತ್ತೆ ಅಂತ ಇವ್ರ ಹತ್ರ ಬರ್ತಾರೆ. ಆದ್ರೆ ಇಲ್ಲಿ ಇರುವಂತ ಪೊಸಿಷನ್ ನೋಡ್ಬಿಟ್ಟು ಮತ್ತೆ ಅವರು ಹಿಂತಿರುಗಿ ಹೊಟ್ಟೋಗ್ತಾರೆ. ಆವಾಗ ಇವರು ದಿನ ಬೆಳಗ್ಗೆ ಅಲ್ಲಿ ಎದ್ದು ಆಚೆ ಬಂದು ಒಂದು ಮರದ ಹತ್ರ ನಿಂತ್ಕೊಂಡು
ಆ ಗರಡನ್ನ ಕರೀತಾರೆ. ಅದ್ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಒಂದ್ ದಿವಸ ಒಬ್ಬ ಮುಸ್ಲಿಂ ಹುಡುಗ ಇದನ್ನ ನೋಡ್ಬಿಟ್ಟು ಒಂದು ಮಣ್ಣಿನಲ್ಲಿ ಒಂದು ಪಕ್ಷಿನ ಮಾಡಿ ಆ ಪಕ್ಷಿನ ಮರದಲ್ಲಿ ಇಟ್ಟು ಹೊಟ್ಟೋಗ್ತಾರೆ. ಇವ್ರು ಯಥಾ ಪ್ರಕಾರ ಬೆಳಗ್ಗೆ ಬಂದು ಅಲ್ಲಿ ನೋಡ್ತಾರೆ. ಆ ಒಂದು ಮರದ ಕಡೆಗೆ ನೋಡ್ಬಿಟ್ಟು ನಮಸ್ಕಾರ ಮಾಡಿ ಗರುಡನ ಪ್ರಾರ್ಥನೆ ಮಾಡ್ತಾರೆ. ಆ ಒಂದು ಮಣ್ಣಿನ ಒಂದು ವಿಗ್ರಹ ಏನಿತ್ತು ಗರುಡಂದು, ಅದಕ್ಕೆ ಪ್ರಾಣ ಬಂದು ಪಕ್ಷಿಯಾಗಿ ಹಾರಿ ಹೋಗುತ್ತೆ. ಇದೆಲ್ಲ ಗಮನಿಸಿದಂತ ಊರಿನ ಹಿರಿಯರು, ಅದ್ಭುತವಾದಂತ ವ್ಯಕ್ತಿಯಾಗಿದ್ದೀರಾ ನೀವು, ದಯವಿಟ್ಟು ಬನ್ನಿ, ನಮಗೆಲ್ಲ ಜ್ಞಾನಾರ್ಜನೆ ಕೊಡಿ, ನಮಗೆ ನಿಮ್ಮಿಂದ ಉಪದೇಶ ಬೇಕು ಅಂತ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಅವರು ಅಲ್ಲಿಂದ ಊರಿಗೆ ಬರ್ತಾರೆ. ಈಗ ಅಲ್ಲಿ ಊರಲ್ಲಿ ಇವರಿಗೆ ಒಂದು ಕುಟೀರವನ್ನು ಕಟ್ಕೊಟ್ಟು ಇಲ್ಲಿ ಇವರ ಪ್ರವಚನಗಳಿಗೆ ಮತ್ತು ಇವರ ಒಂದು ಬೋಧನೆಗಳಿಗೆ ಎಲ್ಲರೂ ಕೇಳೋದಕ್ಕೆ ಬರ್ತಾಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಥ ಸಮಯದಲ್ಲಿ ಅವರು ನಮಗೆ ಅತಿ ಅಮೂಲ್ಯವಾದಂತಹ ಹಲವಾರು ತತ್ವ ಪದಗಳನ್ನ ನೀಡಿದ್ದಾರೆ. ಆಮೇಲೆ ಇವರು ನಮಗೆ ಕಾಲಜ್ಞಾನವನ್ನು ನೀಡಿದ್ದಾರೆ. ಈ ಒಂದು ಅದ್ಭುತವಾದ ಕಾಲಜ್ಞಾನವನ್ನ ಅವರು ತೆಲುಗಿನಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲಿ ಅನೇಕ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಮತ್ತು ಈ ತದ್ವಪದಗಳಿಂದ ನಮಗೆ ಉಪದೇಶನೂ ಇದೆ. ಇದನ್ನ ಅವರು ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕ ಅಂತ ಹೇಳ್ತಾರೆ. ಅದು ನಮಗೆ ಉಪದೇಶಗಳು. ಆ ಉಪದೇಶಗಳು ಹಲವಾರು ರೀತಿಯಲ್ಲಿದೆ. ಇದರಲ್ಲಿ ನಾವು ಕೆಲವನ್ನ ಇಲ್ಲಿ ಗಮನಿಸ್ತಾ ಹೋದ್ರೆ ಅತಿ ಉತ್ತಮವಾದಂತಹ ಒಂದು ಮಾಹಿತಿ ನಮಗೆ ಸಿಗ್ತದೆ. ಮಾನವರು ಕುಲವೆಂದು ಒಡೆದಾಡ್ತಾ ಇರ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಅಯ್ಯ ಮಾನವರೇ, ಜಾತಿ ಕುಲಗಳು ಮೇಲು ಕೀಲುಗಳನ್ನು ಕಲ್ಪಿಸಿಕೊಂಡು ಕಚ್ಚಾಡಬೇಡಿ. ಸೃಷ್ಟಿಯಲ್ಲಿರುವುದು ಸ್ತ್ರೀ ಪುರುಷರೆಂಬ ಎರಡೇ ಜಾತಿ. ಮತ ಸಂಪ್ರದಾಯಗಳಲ್ಲಿ ಮೂಲೋದ್ದೇಶವೇ ಆತ್ಮೋದ್ಧಾರಕ್ಕಾಗಿಯೇ ಇದೆ. ಅದನ್ನು ತಿಳಿದು ಜ್ಞಾನಿಗಳು ಬಹು ದೇವತೋಪಾಸನೆಗೂ ತೊಡಗಿ ಒಬ್ಬನೇ ಆಗಿರುವ ದೈವದಲ್ಲಿ ನಾನಾ ತತ್ವವನ್ನು ಕಲ್ಪನೆ ಮಾಡುವುದು ಸಲ್ಲದು. ಅಂದ್ರೆ ಒಬ್ಬನೇ ದೇವರು, ವಿವಿಧವಾದ ದೇವತೆಗಳಿಲ್ಲ, ಮತಗಳು ಇಲ್ಲ, ಅದು ಕೇವಲ ಧ್ಯಾನಕ್ಕಾಗಿ ಒಬ್ಬರೇ ಇರೋದು ಅಂತ ಎಲ್ಲ ತಿಳಿಸ್ತದೆ. ಮತ್ತೆ ದುಃಖ ನಿರ್ವಹಣೆಗಾಗಿ ನಾವು ಪೂಜಾ ವ್ರತಗಳನ್ನು ಮಾಡ್ತೀವಿ, ಅದರಿಂದ ಯಾವುದೇ ರೀತಿಯಾದ ಪ್ರಯೋಜನಗಳಿಲ್ಲ. ಅಂದ್ರೆ ಈ ವಿಧಾನದಲ್ಲಿ ವ್ರತ ನಿಯಮಗಳು, ವೈಭವ, ಆಡಂಬರಗಳು ಹೆಚ್ಚಿದಂತೆಲ್ಲ ಭಕ್ತಿಯು ಶೂನ್ಯವಾಗುತ್ತದೆ. ದೇವರಿಗೆ ಪೂಜೆ ಮಾಡಿ ಬಾಯಿ ಸಿಹಿ ಮಾಡಿಕೊಂಡಷ್ಟೇ ಅಲ್ಲಿನ ಲಾಭವಾಗುತ್ತದೆ. ಹಾಗಾಗಿ ಹೆಸರಿಗೆ ಆಡಂಬರಕ್ಕಾಗಿಯೇ ಭಜಂತ್ರಿಗಳ ನಡುವೆ ದೇವರ ಹೆಸರನ್ನು ಘೋಷಿಸಿ ವಾಹನಗಳ ಮೇಲೆ ವಿಗ್ರಹಗಳನ್ನು ಮೆರವಣಿಗೆ ಮಾಡಿ ಪ್ರಸಾದ ನೈವೇದ್ಯಗಳನ್ನು ನೆಪದಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಪಾನಕ ಪಾನೀಯ, ಅಕ್ಕಿ ಬೇಳೆ, ಧೂಪ ದೀಪಗಳಾಗಿ ಹಣ ಖರ್ಚಾಗುತ್ತದೆ ಹೊರತು ಅಲ್ಲಿ ಯಾವುದೇ ರೀತಿಯಾದ ಭಕ್ತಿ ಪ್ರಧಾನತೆ ಇರುವುದಿಲ್ಲ. ಇಂತಹ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ಇದರಿಂದ ನಿಮಗೆ ಬರುವಂತ ಲಾಭ ಏನು ಅಂದ್ರೆ ಯಾವುದೇ ರೀತಿಯಾದ ಈ ವಿಗ್ರಹಾಧನೆ ಬೇಡ ಅಂತಾರೆ. ಮತ್ತೆ ಇನ್ನೂ ಕೆಲವರಿಗೆ ಇನ್ನೊಂದು ರೀತಿಯಾದ ವಿವರಣೆ ಕೊಟ್ಟಿದ್ದಾರೆ. ಸ್ಮಶಾನಕ್ಕೆ ಹೋಗಿ ಆ ಒಂದು ಕಲ್ಲುಗಳಿಗೆ ಪೂಜೆ ಮಾಡ್ತಾರೆ ಸ್ಮಶಾನದಲ್ಲಿ. ಇದರಿಂದ ನಿಮಗೆ ಏನ್ ಬರ್ತದೆ? ಸತ್ತ ಮನುಷ್ಯ ಯಾವಾಗಲೂ ಅದನ್ನು ದೇಹವನ್ನು ಬಿಟ್ಟು ಹೋಗಿದ್ದಾನೆ, ಅಂತ ಜಾಗದಲ್ಲಿ ಹೋಗಿ ಪೂಜೆ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಆಡಂಬರ ಬರೋದಿಲ್ಲ. ಬದುಕಿದಾಗ ಮನುಷ್ಯನಿಗೆ ಒಳ್ಳೆಯ ರೀತಿಯಾಗಿ ಅವನ್ನ ಗಮನಿಸಿ ಸತ್ತ ಮೇಲೆ ಮಾಡುವಂತ ಯಾವುದೇ ಪೂಜೆ ಅವರಿಗೆ ಸೇರೋದಿಲ್ಲ. ಇಂತಹ ಮೂಢನಂಬಿಕೆಗಳನ್ನ ಮಾಡಬೇಡಿ ಅನ್ನೋ ರೀತಿ ವಿವರಿಸ್ತಾರೆ. ಇನ್ನು ಮುಂದೆ ಗೃಹಸ್ಥರಿಗೆ ಸಂಸಾರದಲ್ಲಿ ಸ್ತ್ರೀ ಪುರುಷರು ಪರಸ್ಪರ ಹೊಂದಾಣಿಕೆ ಉಳ್ಳವರಾಗಿ ಸದಾಚಾರ ಸಂಪನ್ನರಾಗಿರಬೇಕು. ಜಗಳವಿಲ್ಲದೆ ಸಂಸಾರವೇ ಸಂಸಾರ, ಅದುವೇ ವೈಕುಂಠ. ಮನೆಯಲ್ಲಿ ಯಾವಾಗಲೂ ನಿತ್ಯ ಜಗಳ ಆಡ್ತಾ ಇರೋದು, ಮತ್ತೆ ಮನೆಯಲ್ಲಿ ವಿಪರೀತವಾದ ಗಲಾಟೆ ಮಾಡುವುದು, ಇದೆಲ್ಲ ಮಾಡುವಂತಹದ್ದಿದ್ರೆ ಅದು ನರಕ. ಆದರೆ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಪರಸ್ಪರ ಹೊಂದಾಣಿಕೆಯಾಗಿ ಹೆಂಡತಿ ಗಂಡ ಮಕ್ಕಳು ಒಂದೇ ದಾರಿಯಲ್ಲಿ ನಡೆದ್ರೆ ಅದು ಸ್ವರ್ಗವೇ ಸರಿ ಅನ್ನೋ ವಿವರಣೆ ಕೊಡ್ತಾರೆ. ಮತ್ತೆ ದುರಭ್ಯಾಸಗಳಿಗೆ ಬಲಿಯಾದ ಪುರುಷರು, ವಿಪರೀತವಾಗಿ ಕುಡಿಯೋದು, ಜೂಜಾಡೋದು, ಇಂಥವೆಲ್ಲ ದುರಭ್ಯಾಸಗಳಿಗೆ ಬಲಿಯಾದ ಪುರುಷರು ಮನಸ್ಸನ್ನು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ನಂಬಿಕೊಂಡವರನ್ನು ಅನಾಥರಾಗಿ ಮಾಡುತ್ತಾರೆ. ಈ ದುರಭ್ಯಾಸಗಳಿಂದ ಹೆಚ್ಚಾದ ಕಾಯಿಲೆಗಳು ಬರ್ತದೆ. ಅವರೇ ನಮಗೆ ಆಧಾರ ಸ್ತಂಭ ಅಂತ ತಿಳ್ಕೊಂಡಿರುವಂತ ಮನೆಯವರಿಗೆ ಇವರಿಂದ ತುಂಬಾ ಅನ್ಯಾಯ. ಅಂದ್ರೆ ಇವರು ಆದಷ್ಟು ಬೇಗ ಸಾಯ್ತಾರೆ ಅನ್ನೋ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.
ಧರ್ಮ ಮಾರ್ಗದಲ್ಲಿ ಸಂಪಾದಿಸಿ ಅವನ ಕುಟುಂಬವನ್ನು ಪೋಷಿಸಬೇಕೇ ಹೊರತು ಲಂಚ ವಂಚನೆಗಳಿಂದ ಬಂದ ಐಶ್ವರ್ಯ ಮನೆಯಲ್ಲಿ ನಿಲ್ಲುವುದಿಲ್ಲ. ಅಂದ್ರೆ ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ನಮ್ಮ ಮನೆಯವರನ್ನ ನಾವು ಸಾಕ್ಬೇಕೇ ಹೊರತು ಲಂಚಗಳಿಂದ ಮೋಸದಿಂದ ಸಂಪಾದನೆ ಮಾಡಿ ಹಣ ಅದರಿಂದ ನಾವು ಅನೇಕ ತೊಂದರೆಗಳು ಒಳಗಾಗ್ತೀವಿ. ದಯವಿಟ್ಟು ಈ ಕೆಲಸಗಳನ್ನ ಮಾಡಬೇಡಿ ಅನ್ನೋ ಒಂದು ಕಿವಿ ಮಾತು ಹೇಳ್ತಾರೆ. ಪತಿವ್ರತೆಯಾದ ಹೆಣ್ಣು ಪರಮ ಪೂಜ್ಯಳು. ಮಕ್ಕಳಿಗೆ ತಾಯಿಯಾದಂತೆ ಅವಳು ಮನೆಗೂ ತಾಯಿ. ಅಲಂಕಾರವಾಗಿ ಸೀರೆಯನ್ನುಟ್ಟ ಮಾತ್ರಕ್ಕೆ ಹೆಣ್ಣು ಲಜ್ಜವತಿ ಎನಿಸುವುದಿಲ್ಲ. ಶೀಲವೇ ಆಕೆಗೆ ಸೀರೆಯಾಗಬೇಕು ಅಂತ ಗೃಹಿಣಿಯರಿಗೆ ಒಂದು ಕಿವಿ ಮಾತು ಕೊಟ್ಟಿದ್ದಾರೆ. ಮನುಜರೇ, ಉಪ್ಪು ಬೆರೆತಾಗ ಕರ್ಪೂರದ ಪರಿಮಳ ಕೆಡದಂತೆ ದುರ್ಜನರ ಸಹವಾಸದಿಂದ ಸಜ್ಜನನು ಕೆಡುತ್ತಾನೆ. ಮುಳ್ಳು ಬೇಲಿಗೆ ಎಲೆ ಬಾಳೆಲೆ ಬಿದ್ದರೆ ಎಲೆ ಅರಿಯುವುದೇ ಹೊರತು ಮುಳ್ಳಿಗೆ ಆಗುವುದಿಲ್ಲ. ಆದ್ದರಿಂದ ಸಜ್ಜನರ ಸಹವಾಸ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ, ದುರ್ಜನರ ಸಹವಾಸ ಮಾಡಿದರೆ ನಮಗೆ ಜೀವನ ವ್ಯರ್ಥವಾಗುತ್ತದೆ ಅನ್ನೋ ವಿಷಯನ ಇಲ್ಲೂ ನಮಗೆ ಮನದಟ್ಟು ಮಾಡ್ತಾರೆ. ಆಮೇಲೆ ವಿದ್ವಾಂಸರಿಗೆ ಒಂದು ಎರಡು ಕಿವಿ ಮಾತು ಹೇಳ್ತಾರೆ. ವಿದ್ವಾಂಸರೇ, ಸಕಲ ಶಾಸ್ತ್ರಗಳನ್ನು ಓದಬಹುದು, ಅನೇಕ ಸಂಪುಟಗಳನ್ನು ಬರೆಯಲೂಬಹುದು. ಎಷ್ಟು ವಿದ್ಯಾವಂತರೆಂದು ಬರೆದು ಹಿಗ್ಗಬೇಡಿ. ಅಂದ್ರೆ ನೀವು ಹೆಚ್ಚಾಗಿ ಓದಿದ್ದೀರಾ, ಶಾಸ್ತ್ರಗಳೆಲ್ಲ ಓದಿದ್ದೀರಾ, ಪಠನೆ ಮಾಡ್ತಾ ಇದ್ದೀರಾ, ಬಹಳ ದೊಡ್ಡ ವಿದ್ವಾಂಸರು ಅಂತ ನೀವೇನು ಹಿಗ್ಗಬೇಡಿ. ಯಾಕೆ ಅಂದ್ರೆ ತಮ್ಮ ಸಾವನ್ನು ತಾವು ತಿಳಿಯಲಾಗದ ವಿದ್ಯೆ ಅದೆಂತಹ ವಿದ್ಯೆ ಅಂದ್ರೆ ನಾವು ಯಾವಾಗ ಸಾಯ್ತಿರೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಆ ವಿದ್ಯೆಯಿಂದ ನಮ್ಗೆ ಏನ್ ಬರ್ತದೆ? ಸರ್ವೇಶ್ವರನೆಂದು ಪರಬ್ರಹ್ಮನೆಂದು ಉಪನ್ಯಾಸ ಭಾಷಣಗಳನ್ನು ಕಲಿತವರೆಲ್ಲ ಆ ಸರ್ವೇಶ್ವರನ್ನು ಕಂಡವರಲ್ಲ. ಅಂದ್ರೆ ನಾನೇ ಬ್ರಹ್ಮ, ನಾನೇ ದೇವರು, ನಾನು ಕೊಡುವಂತ ಉಪಾಸನೆ ನಿಮ್ಗೆ ಒಳ್ಳೆಯದಾಗುತ್ತೆ, ಎಲ್ಲರೂ ನನ್ನ ಹತ್ರ ಬನ್ನಿ ಅಂತ ಕರೆಯೋರೆಲ್ಲ ಯಾರು ದೇವರನ್ನ ಕಂಡವರೆಲ್ಲ. ಆದ್ದರಿಂದ ನಾವೇ ಆಚಾರ್ಯರೆಂದು ಗುರುಗಳೆಂದು ನಂಬಿಕೊಳ್ಳುವುದು ನಿಮ್ಮ ಅಂತರಂಗವನ್ನು ಶೋಧಿಸಿಕೊಳ್ಳಿ. ಅಂದ್ರೆ ನೀವು ನಿಜವಾಗ್ಲೂ ದೇವರನ್ನ ಕಂಡಿದ್ದೀರಾ ಅನ್ನೋದನ್ನ ಒಂದ್ಸಾರಿ ತಿಳಿದುಕೊಳ್ಳಿ. ನಿಮ್ಮಂತ ವಿದ್ಯಾವಂತರು ಜ್ಞಾನವಂತರು ದಿಂದ ಹೆಚ್ಚಾಗಿ ಪ್ರಚಾರಕ್ಕೋಸ್ಕರ ಮಾತಾಡೋದು ಬೇಡ. ಆತ್ಮಜ್ಞಾನವನ್ನ ಬೆಳೆಸ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ ಅನ್ನೋ ವಿಷಯನ ಇಲ್ಲಿ ವಿದ್ಯಾವಂತರಿಗೆ ಅಂದ್ರೆ ಅತಿ ಜ್ಞಾನವಂತರು ಅಂತ ಹೇಳಿಕೊಳ್ಳುವವರಿಗೆ ಕಿವಿ ಮಾತು ಹೇಳಿದ್ದಾರೆ. ಮತ್ತೆ ಪ್ರಪಂಚದಲ್ಲಿ ಭೋಗವೆಂಬ ಹೆಂಡವನ್ನು ಸೇವಿಸುವರೇ ಹೆಚ್ಚಾಗಿರೋ ಹೊರತು ತತ್ವಜ್ಞಾನವೆಂಬ ಅಮೃತವನ್ನು ಸೇವಿಸುವ ಸಂಖ್ಯೆ ತುಂಬಾ ಕಡಿಮೆ. ಅಂದ್ರೆ ಇಲ್ಲಿ ಪ್ರಪಂಚದಲ್ಲಿ ಹೆಚ್ಚಾಗಿ ಭೋಗ ವಿಲಾಸಗಳಿಗೆ ಮನಸ್ಸು ಕೊಡುವವರು ಜನ ಜಾಸ್ತಿ ಇದ್ದಾರೆ, ಆದ್ರೆ ಯಾರೂ ಆಗ್ಲಿ ಜ್ಞಾನದ ಕಡೆ ಬರೋದಿಲ್ಲ. ಆದ್ರೆ ಸುಖವು ಕ್ಷಣಕ್ಕವೇ ಹೊರತು ನಿತ್ಯವಲ್ಲ. ಇಂತಹ ಭೋಗಗಳು ನಮಗೆ ಕ್ಷಣ ಮಾತ್ರ, ಆದ್ರೆ ಯಾವುದು ನಮಗೆ ನಿತ್ಯ ಇರೋದಂತದಲ್ಲ. ಮೇಲಾಗಿ ಅವುಗಳ ಪರಿಣಾಮವೇ ದುಃಖಕ್ಕೆ ಮೂಲ. ಇದರಿಂದ ನಮಗೆ ಹೆಚ್ಚು ದುಃಖ ಆಗ್ತದೆ. ಆದ್ದರಿಂದ ಕೆಲವರು ತತ್ವಜ್ಞಾನಿಗಳನ್ನು ಅಪಹಾಸ್ಯ ಮಾಡಿ ಹುಚ್ಚರೆಂದು ಜರಿಯುವುದುಂಟು. ಇಂತಹ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ಜ್ಞಾನಿಗಳನ್ನ ಹುಚ್ಚರು ಅನ್ನೋದು, ಹೀಯಾಳಿಸುವುದು, ಮತ್ತೆ ಸನ್ಯಾಸಿಗಳನ್ನ ರೇಗಿಸುವುದು, ಈ ತರ ಕೆಲಸಗಳೆಲ್ಲ ಸುಮಾರು ಮಾಡ್ತಾ ಇರ್ತದೆ. ದಯವಿಟ್ಟು ಇಂಥ ಅಪಪ್ರಚಾರಗಳು ಮಾಡಬೇಡಿ, ಇಂಥ ಹುಚ್ಚಾಟಕ್ಕೆ ಹೋಗ್ಬೇಡಿ ಅಂತ ಕೆಲವರಿಗೆ ವಿವರಣೆ ಕೊಡ್ತಾರೆ. ಆಮೇಲೆ ಸಂಸಾರ ಒಂದು ಸಂತೆಕೂಟ, ಅತಿಯಾದ ಮೋಹವಿಟ್ಟುಕೊಳ್ಳದೆ ಕರ್ತವ್ಯ ರೂಪವಾಗಿ ಸಂಸಾರವನ್ನು ನಿರ್ವಹಿಸುತ್ತಾ ಅಂಟದಂತೆ ಇದ್ದು ಈ ಲೋಕದಿಂದ ದಾಟಿಕೊಳ್ಳಬೇಕು. ಯಾಕೆಂದ್ರೆ ಇವರು ಈ ಸಂಸಾರದ ಬಗ್ಗೆ ಯಾಕೆ ಹೇಳ್ತಾರೆ ಅಂದ್ರೆ, ಇವರು ಸಂಸಾರದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಅವರ ಹೆಂಡತಿ ಮತ್ತೆ ಮಕ್ಕಳೊಂದಿಗೆ ಇವರು ಹೆಚ್ಚು ಹೊಂದಾಣಿಕೆಯಾಗಿರೋದಿಲ್ಲ. ಇಲ್ಲಿ ಸಂಸಾರ ಯಾವಾಗಲೂ ಜಗಳ ಆಗ್ತಾ ಇರ್ತದೆ. ಆದ್ದರಿಂದ ಈ ಒಂದು ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸಂಸಾರ ಒಂದು ಸಂತೆಕೂಟ, ಅತಿಯಾದ ವ್ಯಾಮೋಹವಿಟ್ಟುಕೊಳ್ಳದೆ ಕರ್ತವ್ಯ ರೂಪವಾಗಿ ಸಂಸಾರವನ್ನು ನಿರ್ವಹಿಸುತ್ತಾ ಅಂಟದಂತೆ ಇದ್ದು ಈ ಲೋಕದಿಂದ ದಾಟಿಕೊಳ್ಳಬೇಕು ಅನ್ನೋ ವಿಷಯನ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕೋಟೀಶ್ವರನಾದರೂ ಸುಡುಗಾಡಿಗೆ ಹೋಗಲೇಬೇಕು. ಹಣವನ್ನು ಬಚ್ಚಿಟ್ಟು ಪರರಿಗೆ ಬಿಟ್ಟು ಹೋಗುವ ಬದಲು ಸತ್ಕಾರ್ಯವನ್ನು ವಿನಿಯೋಗಿಸಿದ್ರೆ ಮೂಲಕ ಒಳ್ಳೆಯದಾಗುತ್ತದೆ. ಅಂದ್ರೆ ಕೋಟೀಶ್ವರರು ಏನ್ ಮಾಡ್ತಾರೆ, ಒಂದೊಂದು ಪೈಸಾನು ಒಂದೊಂದು ಕಡೆ ಕೂಡಿಟ್ಟು ಅದನ್ನ ದೊಡ್ಡದಾಗಿ ಮಾಡ್ತಾರೆ. ತಮ್ಮ ಮಕ್ಕಳಿಗೆ ಮರಿಮಕ್ಕಳಿಗೆ ಅಂತ ಎಲ್ಲ ದುಡ್ಡುಗಳು ಕೂಡಿರ್ತದೆ. ಅದರಿಂದ ಅವರಿಗೆ ಏನು ಪ್ರಯೋಜನ ಆಗಲ್ಲ. ಅವನೊಂದ್ ದಿವಸ ಸುಡುಗಾಡಿಗೆ ಹೋಗ್ಲೇಬೇಕು. ಸಂಪಾದಿಸಿದ ಹಣವನ್ನ ಯಾವುದೋ ಅವನು ಎತ್ಕೊಂಡು ಹೋಗುವಂತ ಮನುಷ್ಯನೇ ಅಲ್ಲವೇ ಅಲ್ಲ.
ಇಂತಹ ಕೆಲಸ ಮಾಡೋದಕ್ಕಿಂತ ಬದಲು ತಮ್ಮಲ್ಲಿರುವಂತಹ ಹಣವನ್ನ ಸತ್ಕಾರ್ಯಗಳಿಗೆ ಬಳಸಿದರೆ ಅದರಿಂದ ಒಳ್ಳೆಯದಾಗತ್ತೆ ಅಂತ ಅನ್ನೋ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತದೆ. ಇನ್ನು ಮಾನವನೇ ದುರ್ಬಲವಾದ ಮನುಷ್ಯ ಶರೀರವನ್ನು ಪಡೆದಿದೆಯೋ ಒಳ್ಳೆಯದಾಯ್ತು, ಆದರೆ ಪ್ರಪಂಚದಲ್ಲಿ ಆಸೆ ಮೋಹಗಳಿಗೆ ಸಿಕ್ಕಿ ವಿಷಯ ಪ್ರಭಾವಕ್ಕೆ ಅಂಟಿಕೊಳ್ಳಬೇಡ. ದೊರೆತಷ್ಟು ದಿಂದ ತೃಪ್ತಿಪಟ್ಟು ಪರಮಾತ್ಮನ ಚಿಂತನದ ಮೂಲಕ ಜನ್ಮವನ್ನು ಸಾರ್ಥಪಡಿಸಿಕೋ. ಈ ಒಂದು ಮಾತು ಯಾಕೆ ಹೇಳ್ತಾರೆ ಅಂದ್ರೆ, ನಮಗೆ ತುಂಬಾ ಆಯಸ್ಸು ಕಮ್ಮಿ. ಈ ಆಯಸ್ಸು ಕಮ್ಮಿ ಇದ್ರೇನೆ ಇಷ್ಟೊಂದು ನಮಗೆ ದುರಾಸೆ ಇದೆ. ಎಲ್ಲ ನಮ್ಗೆ ಬೇಕು, ಎಲ್ಲ ನಾವೇ ನಮ್ಮ ವಂಶಸ್ಥರೇ ಇರಬೇಕು ಅನ್ನೋದನ್ನ ನಮ್ಮ ಮನಸ್ಸಿನ ಅಂತರದಲ್ಲಿ ಇಟ್ಕೊಂಡು ನಾವು ಸಂಪಾದನೆ ಮಾಡಿ ಒಬ್ಬರಿಂದ ಕಿತ್ಕೊಂಡು ನಾವು ಕೂಡಿಡ್ತಾ ಇರ್ತೀವಿ. ಅದೇ ನಮ್ಗೆ ಆ ಜೀವನ ಇನ್ನ ಹೆಚ್ಚಾಗಿದ್ರೆ, ನಮ್ಗೆ ಆಯಸ್ಸು ಹೆಚ್ಚಾಗಿದ್ರೆ ಇನ್ನ ಯಾವ ರೀತಿ ಮಾಡ್ತಾ ಇದ್ರಿ ಅನ್ನೋ ವಿಷಯಕ್ಕೆ ಇಲ್ಲಿ ಹೇಳ್ತಾ ಇದಾರೆ. ಆದ್ದರಿಂದ ನಾವೇನ್ ಮಾಡ್ಬೇಕು, ಈ ಒಂದು ಮೋಹಕ್ಕೆ ಒಳಗಾಗದೆ ಆದಷ್ಟು ನಮ್ಮ ಶರೀರವನ್ನ ಪರದೇದಕ್ಕೆ ಒಳ್ಳೆಯದು ಅಂತ ದೇವರಿಗೆ ನಮನ ಮಾಡುತ್ತಾ ಆ ಪರಮಾತ್ಮನನ್ನ ನಾವು ಚಿಂತನೆ ಮಾಡದೆ ಈ ಜನ್ಮ ಸಾರ್ಥಕವಾಗುತ್ತದೆ. ಮೋಹವಾದ ಮಾಯೆಯನ್ನು ಮನಸ್ಸೆಂಬ ಆಯುಧದಿಂದಲೇ ಕಡಿದು ಹಾಕಿ ಕಣ್ಣುಗಳಿಂದ ಪಾಪವಾಗಲಿ ಪುಣ್ಯವಾಗಲಿ ಬರುತ್ತದೆ. ಆದ್ದರಿಂದ ಕಣ್ಣನ್ನು ಮೊದಲು ಹತೋಟಿಯಲ್ಲಿಟ್ಟುಕೊಂಡು ಕ್ರಮವಾಗಿ ಜಿತೇಂದ್ರಿಯನಾಗಿ ಬ್ರಹ್ಮಚರ್ಯ ಸಿದ್ಧಿಗೆ ಪಾತ್ರರಾಗಬೇಕು. ನಾವು ಏನೇ ಮಾಡ್ಲಿ ಪ್ರತಿಯೊಂದು ನಾವು ಕಣ್ಣಿಂದಾನೇ ಮಾಡೋದು ಹೆಚ್ಚಾಗಿರ್ತದೆ. ಪ್ರತಿಯೊಂದು ನೋಡಿ ಆಸೆ ಪಡೋದಾಗ್ಲಿ, ಇದು ಬೇಕು ಅನ್ನೋದಾಗ್ಲಿ, ಒಂದು ಅಂದಾನ ಆಶ್ವಾಸದಾಗ್ಲಿ, ಪ್ರತಿಯೊಂದು ನೋಡಿ ಅಸೂಯ ಪಡೋದಾಗ್ಲಿ ಎಲ್ಲ ನಾವು ಮಾಡೋದು ಮೊದಲು ಕಣ್ಣಿಂದ. ಈ ಪಂಚೇಂದ್ರಿಯಗಳಲ್ಲಿ ಮೊದಲು ನಮಗೆ ಕಣ್ಣೇ ಅದಕ್ಕೆ ಆ ಒಂದು ದಾರಿ ಮಾಡಿಕೊಡುವಂತಹದ್ದು ಒಂದು ಪಂಚೇಂದ್ರಿಯಗಳ ಮುಖ್ಯವಾದ ಒಂದು ಅಂಶ ಆಗಿದೆ. ಇಂತಹ ಕಣ್ಣನ್ನ ನಾವು ಹತೋಟಿಯಲ್ಲಿರ್ಬೇಕು. ಪುಣ್ಯ ಕಾರ್ಯ ಮಾಡ್ಬೋದು, ಪಾಪ ಕಾರ್ಯ ಮಾಡ್ಬೋದು. ಯಾರನ್ನ ನೋಡಿದಾಗ ಅಯ್ಯೋ ಅನ್ಸೋದು ಕೂಡ ಕಣ್ಣೇ ನೋಡೋದು. ಕಣ್ಣು ನೋಡಿದ ತಕ್ಷಣ ಅವನ ಬಾಧೆ ಪಟ್ಟು ಅವನಿಗೆ ಅಯ್ಯೋ ಅಂದಾಗ ನಾವು ಅವನಿಗೆ ಸಹಾಯ ಮಾಡೋದು ಒಳ್ಳೆಯದು. ಈ ರೀತಿಯಾದಂತ ಕಣ್ಣನ್ನ ನಾವು ಮೊದಲು ಹತೋಟಿಯಲ್ಲಿ ಇಟ್ಕೊಂಡು ಮತ್ತು ನಾವು ಬ್ರಹ್ಮಚರ್ಯನ ಸಾಧನೆ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಮತ್ತೆ ಭಕ್ತಿ ಎಂಬುದು ಬತ್ತಿ ಹೋಗದ ಗಂಗೆಯಂತಿರಬೇಕಾದರೆ ಹೃದಯ ಎಂಬ ಬಾವಿಯಲ್ಲಿ ಶ್ರದ್ಧೆ ಎಂಬ ಚಿಲುಮೆಯು ಬುಗ್ಗೆಯಾಗಿ ಮೂಡಬೇಕೇ ಹೊರತು ಹೊರಗಿನ ವಸ್ತುವಾಗಿ ಬರುವಂತದ್ದಲ್ಲ. ಅಂದ್ರೆ ನಮ್ಗೆ ಭಕ್ತಿ ಅನ್ನೋದು ನಮ್ಗೆ ಯಾವಾಗ್ಲೂ ಉರಿಯುವಂತ ಬತ್ತಿಯಾಗಿರಬೇಕು. ಅದು ಇರಬೇಕಾದ್ರೆ ನಮ್ಮ ಹೃದಯದಲ್ಲಿ ಗಂಗೆ ಅಂತ ಯಾವಾಗ್ಲೂ, ಅಂದ್ರೆ ಗಂಗೆ ಅನ್ನೋದು ಇಲ್ಲಿ ಏನ್ ಹೇಳ್ತಾರೆ, ಗಂಗೆ ಅಂತಿರಬೇಕು ಅಂದ್ರೆ ಯಾವಾಗಲೂ ಗಂಗಾ ನದಿ ಬತ್ತಿ ಹೋಗೋದಿಲ್ಲ. ಅಂತ ನದಿಗೆ ಹೋಲಿಸ್ತಾರೆ. ನಮ್ಮ ಹೃದಯದಲ್ಲಿ ಅಂತ ಚಿಲುಮೆ ಯಾವಾಗಲೂ ಬೆಳಗುತ್ತಾ ಇರಬೇಕು. ಅದರಿಂದ ನಮಗೆ ಯಾವುದೇ ರೀತಿಯಾದ ವಸ್ತುವನ್ನು ಬೇರೆ ಕಡೆ ಬಯಸೋದಿಲ್ಲ. ಆ ಭಕ್ತಿ ಯಾವಾಗ್ಲೂ ಉರಿತಾ ಇರ್ತದೆ. ಅಂತಹ ಉರಿಯುವಂತ ಭಕ್ತಿನ ನಮ್ಮ ಮನಸ್ಸಿನಲ್ಲಿ ಇಟ್ಬೇಕು. ಇದ್ರೆ ನಮ್ಗೆ ಆಚೆ ಕಡೆ ಬರುವಂತ ಯಾವುದೇ ಇತರ ಭಕ್ತಿಗಳ ಬಗ್ಗೆ ಯೋಚನೆ ಬರೋದಿಲ್ಲ. ಇವಾಗ ಎಲ್ಲರೂ ಹೇಳ್ತಾರೆ ಈ ಭಕ್ತಿ ಮಾಡು, ಆ ರೀತಿ ಮಾಡು, ಈ ರೀತಿ ಮಾಡು ಅಂತ. ಅದೆಲ್ಲ ಮಾಡೋದಕ್ಕೆ ಬದಲು ನಮ್ಮ ಅಂತರದಲ್ಲಿ ಉದ್ಭವಿಸುವಂತ ಭಕ್ತಿನ ನಾವು ಪಡ್ಕೊಂಡ್ರೆ ಸಾಕು. ಪುನರ್ಜನ್ಮವಿಲ್ಲದವನೇ ಪುಣ್ಯಾತ್ಮ. ಇಲ್ಲಿ ಹೇಳ್ತಾನೆ, ಪುನರ್ಜನ್ಮ ಇಲ್ಲವನೇ ಪುಣ್ಯಾತ್ಮ. ಧನಾದಿ ಧರ್ಮಗಳು ಉಳಿದು ಪುಣ್ಯಗಳಿಂದ ಸ್ವರ್ಗಾದಿ ಭೂಲೋಕಗಳು ಲಭಿಸಿದರೂ ಮೋಕ್ಷಕ್ಕೆ ಆತ್ಮಜ್ಞಾನವೇ ಸಾಧನೆ. ಅಂದ್ರೆ ನಾವು ಪುನರ್ಜನ್ಮ ಪಡ್ಕೊಳೋದು ಬೇಡ ಅಂತ ದಾನ ಧರ್ಮಗಳನ್ನೆಲ್ಲ ಮಾಡ್ತೀವಿ. ಈ ದಾನ ಧರ್ಮಗಳು ಮಾಡೋದ್ರಿಂದ ನಮ್ಗೆ ಲಭಿಸೋದು ಬರೀ ಭೂಲೋಕಗಳಲ್ಲಿ ಕೆಲವು ಕ್ಷಣದಲ್ಲಿ ಮಾತ್ರ. ಆದ್ರೆ ಮೋಕ್ಷ ಸಂಪೂರ್ಣವಾಗಿ ನಮ್ಗೆ ಸಿಗೋದಿಲ್ಲ. ಮೋಕ್ಷ ಸಿಗ್ಬೇಕಾದ್ರೆ ನಾವು ಆತ್ಮಜ್ಞಾನಿ ಆಗ್ಬೇಕು. ಆತ್ಮಜ್ಞಾನಿ ಆದಾಗ ಮಾತ್ರ ನಮ್ಗೆ ಆ ಪರಬ್ರಹ್ಮನ ದರ್ಶನ ಆಗತ್ತೆ. ಆ ಪರಬ್ರಹ್ಮನ ದರ್ಶನ ಆಗ್ಬೇಕಾದ್ರೆ ನಾವು ಸಂಪೂರ್ಣವಾಗಿ ಜ್ಞಾನವನ್ನು ತಿಳಿಯಬೇಕು. ಜ್ಞಾನವನ್ನು ತಿಳಿಯಬೇಕಾದ್ರೆ ನಮಗೆ ಜ್ಞಾನ ನೀಡುವಂತ ಗುರು ಬೇಕು. ಜ್ಞಾನ ನೀಡುವಂತ ಗುರುವಿನ ಬಳಿಗೆ ನಾವು ಹೋದಾಗ ಆ ಗುರುವು ನಮಗೆ ಒಳ್ಳೆಯ ದಾರಿ ತೋರಿಸುವಂತ ವ್ಯಕ್ತಿ ಆಗಿರಬೇಕು. ಕೇವಲ ಬೂಟಾಟಿಕೆಯ ಗುರುಗಳ ಹತ್ರ ಹೋದ್ರೆ ನಮಗೆ ಜ್ಞಾನ ವೃದ್ಧಿ ಆಗೋದಿಲ್ಲ, ಶುದ್ಧವಾದ ಜ್ಞಾನ ಲಭಿಸೋದಿಲ್ಲ. ಅದಕ್ಕೆ ಒಳ್ಳೆಯ ಗುರುವ ದರ್ಶನ ಪಡೆದು ಒಳ್ಳೆಯ ಗುರುವಿನ ಪಾದವನ್ನ ನಾವು ಹಿಡಿದರೆ ಆಗ ನಮಗೆ ಒಳ್ಳೆಯ ಜ್ಞಾನ ಲಭಿಸುತ್ತದೆ. ಆ ಜ್ಞಾನದಿಂದ ನಾವು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಧನೆ ಮಾಡೋದಕ್ಕೆ ಒಳ್ಳೆಯ ಮಾರ್ಗ ಸಿಗ್ತದೆ. ಆವಾಗ ನಾವು ನಿಜವಾಗಿಯೂ ಈ ಕರ್ಮಕಾಂಡವನ್ನ ಎಲ್ಲ ತೊರೆದು ಆ ಪರಬ್ರಹ್ಮನಲ್ಲಿ ಒಂದಾಗಿ ಸಂಪೂರ್ಣ ಜ್ಞಾನವಂತರಾಗ್ತೀರಿ ಅನ್ನೋ ವಿಷಯನ ಇಲ್ಲಿ
ಜ್ಞಾನಿಗಳೇ ಹೇಳ್ತಾರೆ. ಇದರಿಂದ ನಮ್ಗೆ ಒಳ್ಳೆ ಗುರು ಸಿಕ್ಕಿದಾಗ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಅನ್ನೋ ಒಂದು ಮಾತು ಇಲ್ಲಿ ಹೇಳ್ತಾ ಬರ್ತಾರೆ ಮಿತ್ರರೇ. ನೆಕ್ಸ್ಟ್ ಇನ್ನು ಜಾಸ್ತಿ ಇದೆ ನೆಕ್ಸ್ಟ್ ಕ್ಲಾಸ್. ಗುರುಗಳೇ, ಇದು ಹೇಳ್ತಾ ಇದ್ರೆ ಇದನ್ನ ಜಾಸ್ತಿ ಇರ್ತದೆ, ಅದಕ್ಕೆ ಇವತ್ತು ಈ ಸಬ್ಜೆಕ್ಟೇ ಬೇಡ ಅನ್ಕೊಂಡೆ ನಾನು. ಇಲ್ಲ ಪರವಾಗಿಲ್ಲ, ಅಂದ್ರೆ ಎಷ್ಟು ಸಾಧ್ಯ ಎಷ್ಟು ಸಾಧ್ಯವಾದ ಅಷ್ಟು ಕವರ್ ಮಾಡಿದಿರಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಿಕ್ಕಿ ತಗೊಳ್ಳಿ. ಆದಷ್ಟು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇವ್ರ ಚರಿತ್ರೆ ಭಾರಿ ದೊಡ್ಡದು. ಇಲ್ಲಿ ಕೈವಾರ ಕ್ಷೇತ್ರದಲ್ಲಿ ಇರುವಂತದ್ದು, ಅಲ್ಲಿ ಹೋಗಿ ನಾವು ನಿಜವಾಗ್ಲೂ ಧ್ಯಾನ ಮಾಡಿದ್ರೆ ತುಂಬಾ ಅದ್ಭುತವಾದಂತ ಒಂದು ಸ್ಥಳ ಅದು. ಆ ಸ್ಥಳಕ್ಕೆ ಒಂದ್ಸರಿ ಹೋಗಿ ಬಂದ್ರೆ ಅದ್ರ ಅನುಭವ ಆಗುತ್ತೆ. ತುಂಬಾ ಒಳ್ಳೆ ಕ್ಷೇತ್ರ. ಥ್ಯಾಂಕ್ ಯು ಗುರುಜಿ, ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳು.